Hello everyone, welcome to Sanmarga classes. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 41ನೇ ಪ್ರಶ್ನೆ. ವೀರ್ಯಾಣು ರಚನೆಯ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ಒಂದನೇದು ತಲೆ, ಎರಡನೇದು ಬಾಲ. ವೀರ್ಯಾಣುವಿನ ರಚನೆಯ ಚಿತ್ರವನ್ನ ಬಿಡಿಸಿ ನೀವು ಅದರ ತಲೆ ಮತ್ತೆ ಬಾಲವನ್ನ ಗುರುತಿಸಬೇಕು. ಬರೆಯೋಣವಾ? ಇದು ವೀರ್ಯಾಣುವಿನ ರಚನೆ. ಇದು ತಲೆ ಹಾಗೂ ಇದು ಬಾಲವಾಗಿರುತ್ತೆ. ಇಲ್ಲಿ ವೀರ್ಯಾಣು ರಚನೆ, ಇದು ವೀರ್ಯಾಣು ಆಯ್ತು. ಹಾಗಿದ್ರೆ ವೀರ್ಯಾಣು ಅಂದ್ರೆ ಏನು? ವೀರ್ಯಾಣು ಅಂದ್ರೆ ಗಂಡು ಲಿಂಗಾಣು ಆಗಿದೆ. ವೀರ್ಯಾಣು ಅನ್ನುವಂಥದ್ದು ಗಂಡು ಲಿಂಗ. ಇದು ಮಾನವರಲ್ಲಿ ವೃಷಣಗಳಲ್ಲಿ ಉತ್ಪಾದನೆ ಆಗ್ತದೆ. ವೀರ್ಯನಾಳದ ಮೂಲಕ ಸಾಗಿಸಲ್ಪಡ್ತದೆ ವೀರ್ಯಾಣುಗಳು. ಈ ವೀರ್ಯಾಣುಗಳಿಗೆ ತಲೆ ಮತ್ತು ಬಾಲ ಯಾಕೆ ಸಪರೇಟ್ ಆಗಿರ್ಬೇಕು ಅಂತ ಕೇಳಿದ್ರೆ, ನಿಮಗ್ ಗೊತ್ತಿದೆ ವೀರ್ಯಾಣುಗಳು ಹೆಣ್ಣು ಲಿಂಗಾಣುವನ್ನ ತಲುಪಲಿಕ್ಕೆ ಯೋನಿಯ ಮೂಲಕ ಗರ್ಭಾಶಯದೊಳಗೆ ಬಂದು ಅಂಡನಾಳಕ್ಕೆ ಹೋಗ್ಬೇಕು ಅಲ್ವಾ? ಅಲ್ಲಿ ಹೋಗಿ ಅಂಡಾಣುವಿನ ಜೊತೆ ಸಮ್ಮಿಳನವನ್ನ ಹೊಂದಬೇಕು. ಹಾಗೆ ಅದು ಇದು ಚಲನಶೀಲವಾಗಿರ್ತದೆ ವೀರ್ಯಾಣು. ಹಾಗಾಗಿ ಅದಕ್ಕೆ ಸರಿಯಾಗಿ ಅದು ಚಲನೆಯನ್ನ ಹೊಂದಲಿಕ್ಕೆ ಶಕ್ತಿಯನ್ನ ಕೊಡುವಂತದ್ದು ಯಾವುದು? ಬಾಲ. ಇದು ವೀರ್ಯಾಣು ಚಲಿಸ್ಲಿಕ್ಕೆ, ಈಜಲಿಕ್ಕೆ ಸಹಾಯ ಮಾಡ್ತದೆ. ಇಲ್ಲಿ ತಲೆಯಲ್ಲಿ ಇದು DNA ಕ್ರೋಮೋಸೋಮ್ಗಳನ್ನೆಲ್ಲ ಹೊಂದಿರುವಂತದ್ದಾಗಿದೆ. ಇದು ಮಾಹಿತಿಯ ಕೇಂದ್ರ ತಲೆ. ಬಾಲ ಏನಿದೆ ಅದು ವೀರ್ಯಾಣುವಿಗೆ ಚಲಿಸಲು ಸಹಾಯ ಮಾಡುವಂತದ್ದು. ಈಗ ಮಾನವರಲ್ಲಿ ಆದ್ರೆ ಆಂತರಿಕ ನಿಷೇಚನ ಆಗ್ತದೆ, ಹೆಣ್ಣು ಜೀವಿಯ ದೇಹದ ಒಳಗಡೆ ವೀರ್ಯಾಣು ಹೋಗ್ತದೆ. ಆದ್ರೆ ಈಗ ಕಪ್ಪೆಗಳಲ್ಲೆಲ್ಲ ನೋಡಿದ್ರೆ ಬಾಹ್ಯ ನಿಷೇಚನ ಆಗ್ತದೆ. ಹೆಣ್ಣು ಜೀವಿ ಕಪ್ಪೆ ಏನಿರ್ತದೆ ಅದು ಮೊಟ್ಟೆಯನ್ನ ಇಟ್ಟಿರ್ತದೆ, ಅದ್ರ ಮೇಲೆ ಗಂಡು ಕಪ್ಪೆ ವೀರ್ಯಾಣುಗಳನ್ನ ಸ್ರವಿಸ್ತದೆ. ಆಗ ಅದು ಚಲಿಸ್ಕೊಂಡು ಹೋಗ್ಬೇಕಲ್ವಾ ವೀರ್ಯಾಣು, ಅದಕ್ಕೆ ಬೇಕಾದಂತಹ ಶಕ್ತಿಯನ್ನ ಈ ಬಾಲ ಒದಗಿಸ್ತದೆ. ಇದು ಅದೆಲ್ಲ ಎಕ್ಸ್ಪ್ಲನೇಷನ್ ಏನ್ ಕೊಡ್ಬೇಕಂತಿಲ್ಲ. ಪ್ರಶ್ನೆ ಕೇಳಿರೋದೇನು? ವೀರ್ಯಾಣು ರಚನೆಯ ಚಿತ್ರವನ್ನ ಬರೆಯಿರಿ ಅಂತ ಹೇಳಿದ್ದಾರೆ, ಬರೆದಿದ್ದೀರಿ. ಅದಕ್ಕೆ ತಲೆ ಮತ್ತೆ ಬಾಲವನ್ನ ಗುರುತಿಸಿದ್ರೆ ಆಯ್ತು. ಥ್ಯಾಂಕ್ ಯು.